ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಚಾನಲ್ ನನ್ನ ಲೈಫ್ ಸ್ಟೈಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನೀಗ ಹಾಕಿರೋ ಈ ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡಿದ್ದೀನಿ, ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡನ್ನೂ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಬೋಟ್ ನೆಕ್ ಪ್ಲಸ್ ಇಲ್ಲಿ 3/4 ಆ್ಯಂಡ್ ಬೆಲ್ ಸ್ಲೀವ್ಸ್ ಟೈಪಲ್ಲಿ ಸೊ ಫ್ಲಿಟ್ಸ್ ಹಾಕ್ಬಿಟ್ಟು ಮಾಡಿದ್ದೀನಿ. ಸೊ ಇದನ್ನ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಯ್, ಇವತ್ತು ಈ ವಿಡಿಯೋದಲ್ಲಿ ನಾನು ಈ ಸ್ಯಾರಿ ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಾನು ಆಲ್ರೆಡಿ ಕೊಂಡ್ಕೊಂಡು ತುಂಬ ದಿನ ಆಯಿತು, ಬಟ್ ಇನ್ನೂ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ. ಈ ಸ್ಯಾರಿನ ನಾನು ಇವತ್ತು ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದು ಬ್ಲೌಸು. ಸೊ ನಾನು ಈ ಬ್ಲೌಸನ್ನು ಬೋಟ್ ನೆಕ್ ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಲೆಂದಿಯಾಗಿ ಅಂದರೆ ತುಂಬ ಶಾರ್ಟಾಗಿ ಅಲ್ಲದೇನೆ ಸ್ವಲ್ಪ ಉದ್ದವಾಗಿರೋ ಥರ ಬ್ಲೌಸನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ನಾನು 15 ಇಂಚಸ್ ಲೆಂತ್ನ ತೊಗೋತಾ ಇದ್ದೀನಿ. 15 ಇಂಚಸ್ ತೊಗೋತಾ ಇದ್ದೀನಿ ಲೆಂತು. ನಾವು ಇದನ್ನ ಲೆಹಂಗಾಗೆ ಕೂಡ ನಾವು ಹಾಕೋಬಹುದು. ಆ ರೀತಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನೆಕ್, ಶೋಲ್ಡರ್ ಹತ್ರ ನೆಕ್ ಬಂದು 4 ಇಂಚಸ್ನ ಹಾಕೋತಾ ಇದ್ದೀನಿ. ನೆಕ್ 4 ಇಂಚಸ್ಸು, ಹಾಗೆ ಲೆಂತ್ ಇಲ್ಲಿ 3 ಇಂಚಸ್, ಲೆಂತ್ 3 ಇಂಚಸ್. ಸೊ ಇದನ್ನ ನೀಟಾಗಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಲೈಕ್ ಬೋಟ್ ಟೈಪೇ ಬರಬೇಕದು. ಫುಲ್ ರೌಂಡು ಅಲ್ಲದೆ, ರೌಂಡ್ ಥರ ಬರಬಾರ್ದು. ಈ ರೀತಿ ಬೋಟ್ ಹೇಗಿರುತ್ತೋ ಶೇಪು ಆ ರೀತಿ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ನಾನು 2.5 ಇಂಚಸ್ ಮಾತ್ರ ತಗೋತಾ ಇದ್ದೀನಿ. ಸೊ 2.5 ಇಂಚಸ್ಸು ಶೋಲ್ಡರ್ಗೆ ತಗೋತಾ ಇದ್ದೀನಿ. ಸೊ ನೆಕ್ಸ್ಟ್ ಕೆಳಗಡೆ ಶೋಲ್ಡರ್ ಸ್ಲೀವ್ಸ್ ಹತ್ರ ಬಂದು 6 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ 5 ಇಂಚಸ್, ಅಂದರೆ ನಾನು ಟೋಟಲ್ ಬಂದು 12 ಇಂಚಸ್ ವರೆಗೂ ಇಟ್ಕೊತಾ ಇದ್ದೀನಿ. ಈಗ ಕಟ್ ಮಾಡ್ಕೊತೀನಿ. ಇದು ಬ್ಯಾಕ್ ನೆಕ್ಕು. ಇಲ್ಲಿ 1 ಇಂಚಷ್ಟು ನಾವು ಒಳಗಡೆ ಈ ರೀತಿ ಮಾರ್ಕ್ ಹಾಕೋಬೇಕು. ಸ್ಲೀವ್ಸ್ ಹತ್ರ ಈ ರೀತಿ ಮಾರ್ಕ್ ಹಾಕೋಬೇಕು. ಸೊ ಇದು ಬ್ಯಾಕ್ ನೆಕ್. ಇದನ್ನ ನಾನು ಇಲ್ಲಿ ಸೊ ಬ್ಯಾಕ್ ಸ್ವಲ್ಪ ಡಿಸೈನ್ ಮಾಡ್ತಾ ಇದ್ದೀನಿ. ಇದನ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಫಸ್ಟ್ ನಾವು 2 ಮಿಡಲ್ ಪಾರ್ಟ್ ಎಷ್ಟಿದೆ, ಇದು 12 ಇದೆ ಅಲ್ವಾ. ಸೊ 6 ಮಿಡಲ್ ಪಾರ್ಟ್, ಈ ಪಾರ್ಟ್ ಇಲ್ಲಿ ಮಿಡಲ್ ಮಾರ್ಕ್ ಮಾಡಿಕೊಂಡು ಇಲ್ಲಿ 3 ಇಂಚಸ್ ವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈ ಮಾರ್ಕ್ಗೆ ಇದನ್ನ ಈ ರೀತಿ ಶೇಪ್ನ ಡ್ರಾ ಮಾಡ್ಕೋಬೇಕು. ಈ ರೀತಿ ಶೇಪ್ನ ನಾನು ಡ್ರಾ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕೆಳಗಡೆ ಕೂಡ ನಾನು 3 ಇಂಚಸ್ ವರೆಗೂ ಮಾರ್ಕ್ ಮಾಡಿಕೊಂಡು ಇದನ್ನ ಜಾಯಿನ್ ಮಾಡಿಕೊಂಡು, ಸೊ ಇದನ್ನ ಇವಾಗ ನಾನು ಸಪರೇಟ್ ಮಾಡ್ಕೊತೀನಿ.
ಈ ರೀತಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಇವಾಗ ಬ್ಯಾಕ್ ನೆಕ್ಕು. ಸೊ ಇದು ಈ ರೀತಿ ಬರುತ್ತೆ, ಈ ರೀತಿ ಬರುತ್ತೆ. ಇಲ್ಲಿಗೆ ನಾನು ಪಟ್ಟಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬ್ಯಾಕ್ ನೆಕ್ಕು. ನೆಕ್ಸ್ಟ್ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರಂಟಿಗೆ ಕೂಡ ಸೇಮು 15 ಇಂಚಸ್ ಲೆಂತ್ ತಗೋತಾ ಇದ್ದೀನಿ. ಕ್ಲಾತ್ ಸ್ವಲ್ಪ ಕ್ರಾಸ್ ಇರೋದ್ರಿಂದ ನಾನು ಫಸ್ಟ್ ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೋತೀನಿ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ನಾನು ಫಸ್ಟು ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಕು 4 ಇಂಚಸ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ 4 ಇಂಚಸ್, ಶೋಲ್ಡರು 2.5 ಇಂಚಸ್, ಶೋಲ್ಡರ್ 2.5 ಇಂಚಸ್. ಹಾಗೆ ನೆಕ್ಕು ಇಲ್ಲಿ 4 ಇಂಚಸ್, ಫ್ರಂಟ್ ನಾನು 4 ಇಂಚಸ್ ಡೀಪ್ ಇಟ್ಕೋತಾ ಇದ್ದೀನಿ. ಸೊ ಇದನ್ನು ಕೂಡ ಹಾಗೆ ನೀಟಾಗಿ ಬೋಟ್ ನೆಕ್, ಬೋಟ್ ಹೇಗಿರುತ್ತೋ ಶೇಪು ಅದೇ ರೀತಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ತುಂಬ ರೌಂಡ್ ಆದ್ರೆ ಈಗ ಬರುತ್ತೆ. ಸೊ ಆಗಲ್ದೇನೆ ಸ್ವಲ್ಪ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಲೀವ್ಸ್ ಸೇಮ್ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 6 ಇಂಚಸ್ಸು ಹಾಗೆ ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಫ್ರಂಟ್ ಸ್ವಲ್ಪ ಇಲ್ಲಿಗೆ ಒಳಗಡೆಗೆ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಜಸ್ಟ್ ಲಿಟಲ್ 1/2 ಇಂಚಸ್ ಅಷ್ಟು ಒಳಗಡೆ ಬಂದು ಮಾರ್ಕ್ ಹಾಕೊಳ್ಳಿ ಈ ರೀತಿ. ಸೊ ಇದು ಫ್ರಂಟು. ನೆಕ್ಸ್ಟ್ ಇಲ್ಲಿ ನಾನು ಪ್ರಿನ್ಸ್ ಕಟ್ಟನ್ನು ಮಾಡೋದ್ರಿಂದ ಇಲ್ಲಿ 1/2 ಇಂಚಸ್ಸು ಒಳಗಡೆಗೆ 1 ಇಂಚಸ್ಸು ಒಳಗಡೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಬಂದು 3.5 or 4 ಇಂಚಸ್ಸು 4 ಇಂಚಸ್ಸು ಮಾರ್ಕ್ ಮಾಡಿಕೊಂಡು ಈ ಕಡೆ 1/2 ಇಂಚಸ್ಸು, ಈ ಕಡೆ 1/2 ಇಂಚಸ್. ಸೊ ಮತ್ತೆ ಇಲ್ಲಿ 3 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಸೊ ಇದನ್ನೆರಡನ್ನು ಜಾಯಿನ್ ಮಾಡ್ಕೋಬೇಕು. ಇದೆರಡನ್ನು ನಾವು ನೀಟಾಗಿ ಜಾಯಿನ್ ಮಾಡಿಕೊಂಡು ಸೊ ಇದನ್ನು ಇಲ್ಲಿಗೆ ಜಾಯಿನ್ ಮಾಡಿ. ಸೊ ಇದು ಪ್ರಿನ್ಸ್ ಕಟ್ ಟೈಪಲ್ಲಿ ನಮಗೆ ಸ್ಟಿಚಿಂಗ್ ಬರುತ್ತೆ. ಸೊ ಇಲ್ಲಿ ನಮಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಸೊ ನಾನು ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟು ಲೈನಿಂಗಲ್ಲಿ ನಾನು ಮಾರ್ಕ್ ಹಾಕ್ಕೋತಾ ಇದ್ದೀನಿ ಬ್ಲೌಸು. ಸೊ ಡೈರೆಕ್ಟಾಗಿ ಬ್ಲೌಸಲ್ಲಿ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ಸಮ್ಟೈಮ್ಸ್ ಮಿಸ್ಟೇಕ್ ಆಗ್ಬೋದು, ಅದು ರೀಸನ್ ಇರುತ್ತೆ. ಇಲ್ಲ ಅಂದರೆ ಇದು ಕಾಟನ್, ಅದು ಸಿಲ್ಕಿ ಆಗಿರೋದ್ರಿಂದ ಕಟ್ಟಿಂಗು ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಸೊ ಅದ್ರ ಬದಲು ನಾವು ಫಸ್ಟು ಲೈನಿಂಗನ್ನು ಕಟ್ಟಿಂಗ್ ಮಾಡಿಕೊಂಡ್ರೆ ಸೊ ನಮಗೆ ಈಸಿಯಾಗಿರುತ್ತೆ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ. ಸೊ ನಾನು ಯಾವಾಗಲೂ ಜಾಸ್ತಿ ಡಿಪೆಂಡಿಂಗ್ ಆನ್ ಕ್ಲಾತನ್ನ ನೋಡಿ ನಾನು ಲೈನಿಂಗನ್ನೇ ಮಾರ್ಕ್ ಹಾಕ್ಕೊಂಡು ಲೈನಿಂಗ್ ಫಸ್ಟ್ ಕಟ್ ಮಾಡಿಕೊಂಡು ನೆಕ್ಸ್ಟ್ ಮೇನ್ ಕ್ಲಾತನ್ನ ಸ್ಟಿಚ್ ಮಾಡ್ತೀನಿ. ಸೊ ಇದು ಫ್ರಂಟ್ ಕಟ್ಟು ಮತ್ತು ಇದು ಬ್ಯಾಕ್. ಸೊ ಇದು ಫ್ರಂಟು ಪ್ಲಸ್ ಇದು ಬ್ಯಾಕ್ ನೆಕ್ಕು. ಸೊ ಎರಡನ್ನು ನಾನು ಇವಾಗ ಸ್ಟಿಚ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ನಾವು ಫಸ್ಟ್ ಕಟ್ಟಿಂಗ್ ಆದಮೇಲೆ ಮೇನ್ ಕ್ಲಾತ್ಗೆ ನಾವು ಲೈನಿಂಗ್ನ ಈ ರೀತಿ ಹಾಕ್ಕೊಂಡು ಸೊ ಫಸ್ಟ್ ನಾವು ಈ ರೀತಿ ನಾನು ಪಿನ್ಸ್ ಹಾಕ್ಕೊಂಡಿದ್ವಿ, ಆ ಕಡೆ ಈ ಕಡೆ ಜರುಗಬಾರ್ದು ಅಂತ ಪಿನ್ಸ್ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಅದಕ್ಕೆ ಲಿಟಲ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ಇದನ್ನು ಇಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ಏನಕ್ಕೆ ಅಂದರೆ ನಮಗೆ ಕ್ಲಾತ್ ಜರುಗೋದಿಲ್ಲ ಈ ರೀತಿ ಹಾಕ್ಕೊಂಡ್ರೆ.
ಈ ಲೈನಿಂಗ್ ಕ್ಲಾತನ್ನು ಕಟ್ ಮಾಡಿ ನೆಕ್ಸ್ಟ್ ನಾನು ಈ ರೀತಿ ಮೇನ್ ಕ್ಲಾತ್ ಜೊತೆ ನಾನು ಕಟ್ ಮಾಡಿ ಸ್ಟಿಚ್ ಮಾಡ್ತಿದ್ದೀನಿ. ಇವಾಗ ಈ ರೀತಿ ನೆಕ್ಕನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ.